ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಬಿಗ್ ಶಾಕ್ ಕೊಡ್ತಿದ್ದಾರೆ ಶಾಂತ ಮೀನಾಗ. ಹಾಗಿದ್ರೆ ಮೀನಾಗೆ ಸಿಕ್ಕ ಶಾಕ್ಗೆ ಮೀನಾ ಕೆಂಡಾಮಂಡಲ ಆಗೋದಂತೂ ಶತಸಿದ್ಧ. ಹಾಗಿದ್ರೆ ಏನಪ್ಪ ಆಯಿತು ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರ ಒಳ್ಳೆತನ ಏನು ಅನ್ನೋದು ಶ್ರುತಿಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಅವರ ತಂದೆ ತಾಯಿ ತಪ್ಪು ಮಾಡಿದ್ದಾರೆ. ಸೂರ್ಯ ಮತ್ತು ಮೀನಾದು ಯಾವುದೇ ತಪ್ಪಿಲ್ಲ, ನಿಜವಾಗ್ಲೂ ಕೂಡ ಅನ್ಯಾಯ ಆಗಿರುವುದು ಸೂರ್ಯ ಮತ್ತು ಮೀನಾಗೆ ಅಂತ ಗೊತ್ತಾಗುತ್ತೆ. ತಡ ಶ್ರುತಿ ತನ್ನ ಅತ್ತೆ ಮಾವನ ಮನೆಗೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಅದೇ ಕಾರಣಕ್ಕೆ ಹೋಟೆಲ್ಗೆ ಬಂದಂಥ ಅವಳು ರವಿ ಜೊತೆ ಮಾತಾಡೋಕೆ ಮುಂದಾದರೆ ಈ ಕಡೆ ರವಿ ಅಂತೂ ತುಂಬ ಕೋಪ ಮಾಡ್ಕೊಳ್ತಾನೆ. ಫ್ರೆಂಡ್ ಅಂತೂ ಮೇಡಮ್ ಕರ್ಕೊಂಡು ಹೋಗಿ ಮೇಡಮ್ ಇಲ್ಲಿ ಒದ್ದಾಡ್ತಿದ್ದಾನೆ ರೂಮ್ ಶೇರ್ ಮಾಡಿಕೊಂಡು ಪಾಪ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ರವಿ ಹೋಗೋಣ ಅಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಾನು ಖಂಡಿತವಾಗ್ಲೂ ನನ್ನ ಅಪ್ಪ ಅಮ್ಮನ ಮನೆಗೂ ನೀನಿಲ್ಲದೆ ಹೋಗೋಕ್ಕಾಗ್ತಿಲ್ಲ, ಹಾಗೆ ನಮ್ಮ ಅಪ್ಪ ಅಮ್ಮ ಇಲ್ದಿರೋ ಮನೆಗೆ ಖಂಡಿತ ನಾನು ಬರೋದಿಲ್ಲ ಅಂದಾಗ ನನಗೆ ನ್ಯೂ ಇಯರ್ ಸೆಲೆಬ್ರೇಷನ್ನ ನಾನು ಅತ್ತೆ ಮಾವನ ಜೊತೆ ಮಾಡಬೇಕು ಅಂತ ಆಸೆ ಆಗ್ತದೆ. ಹೋಗೋಣ ಬಾ ಮನೆಗೆ ಅಂತದಾಗಿ ಫುಲ್ ಖುಷಿ ಆಗಿಬಿಡ್ತಾರೆ ರವಿಗೆ. ಹಾಗಾಗಿ ಇಲ್ಲಿ ರವಿ ಶ್ರುತಿ ಜೊತೆ ತನ್ನ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾನೆ. ಫುಲ್ ಖುಷಿಯಿಂದ ಒಪ್ಕೊತಿದ್ದಾನೆ. ಬಿಕಾಸ್ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಅಂಥದ್ರಲ್ಲಿ ಶ್ರುತಿ ಬರ್ತಿದ್ದಾಗೆ ಈ ಮಾತು ಹೇಳಿದ್ರೆ ಖುಷಿ ಆಗದೆ ಇರುತ್ತಾ? ಅವನ ಖುಷಿಗೆ ಪಾರನೇ ಇಲ್ಲ. ಆದರೆ ನಡುವೆ ಇದ್ದ ಕಡೆ ಭಿಕ್ಷಾ ಅಂತ ಹೇಳಿ ಭಿಕ್ಷೆ ಮಾಡೋ ವೇಷ ಹಾಕ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗಿದ್ದ ಮನೋಜನ ನೋಡಿ ಹೆಂಡತಿ ಮತ್ತು ಅಮ್ಮ ಅಪ್ಪ ತುಂಬ ಸಂಕಟ ಪಡ್ತಿದ್ದಾರೆ. ಈ ಕಡೆ ಅಮ್ಮ ಅಂತೂ ಏನು ಈ ರೀತಿ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಹೆಂಡತಿ ನಾವು ನಿಮಗೆ ಸಹಾಯ ಮಾಡ್ತಿರ್ಲಿಲ್ವ, ನಾವು ನಿಮ್ಮ ಜೊತೆ ಇಲ್ವಾ ಅಂತ ಹೇಳ್ತಿದ್ದಾರೆ. ಯಾರು ಜೊತೆ ಇಲ್ಲ. ಏನು ಅಮ್ಮನೂ ಆ ಆಸ್ತಿ ಕೊಡೋಕೆ ಒಪ್ಕೊಳ್ಳಿಲ್ಲ, ನಮ್ಮ ಅಪ್ಪನ ಹತ್ರ ನೀನು ದುಡ್ಡಿಸ್ಕೊಡ್ಲಿಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಮನೋಜ್ ಹೇಳಿದಾಗ ಇದೊಂದೇ ಮನೆ ಇರೋದು, ಈ ಮನೆಯೂ ಕೂಡ ಕೊಟ್ಬಿಟ್ಟು ಆಮೇಲೆ ಹೆಚ್ಚು ಕಡಿಮೆ ಆದಿ ಬೀದಿ ಪಾಲಾದರೆ ಏನು ಮಾಡೋದು, ದೊಡ್ಡ ಸಂಸಾರ ಕೊಡೋ ಇದು ಅಂತ ಹೇಳ್ತಿದ್ದಾರೆ ಅಮ್ಮ ಕೂಡ. ನಂತರ ನೋಡು ಶಾಂತ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಇವನ್ನ ವೇಸ್ಟ್ ನೋಡೋಕ್ಕಾಗ್ತಿಲ್ಲ, ರೋಹಿಣಿಯವ್ನ ಕರ್ಕೊಂಡೋಗಿ ಚೆನ್ನಾಗಿ ಸ್ನಾನ ಮಾಡಿಸಮ್ಮ ಅಂತ ಹೇಳಿ ಕಳಿಸ್ತಾರೆ. ನಂತರ ಈ ಕಡೆ ರೋಹಿಣಿ ಅಂತೂ ಗಂಡಂಗೆ ಹೊಡೆದಿದ್ದೆ, ಯಾಕೆ ರೀತಿ ಮಾಡಿದ್ರಿ, ನಾನು ನಿಮ್ಮನೆ ಎಷ್ಟು ಪ್ರೀತಿ ಮಾಡ್ತೀನಿ, ನೀವೇ ಜೀವ, ದಯವಿಟ್ಟು ಈ ರೀತಿ ಎಲ್ಲ ನಡ್ಕೋಬೇಡಿ ಅಂದಾಗ ನನಗೆ ಯೋಗ್ಯತೆ ಇಲ್ಲದೆ ಇರೋ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ನನಗೇನು ಈ ರೀತಿ ಇರೋಕ್ಕೆ ಇಷ್ಟನಾ ಅಂತ ಹೇಳ್ತಾರೆ. ತದನಂತರ ಕತ್ಲಾಗುತ್ತೆ. ಫೈನಲಿ 12 ಗಂಟೆ ಆಗಿದೆ. 12 ಗಂಟೆ ಆಗ್ತಿದ್ದಾಗೆ ಈ ಕಡೆ ಶ್ರುತಿ ಮತ್ತು ರವಿ ಮನೆಗೆ ಬರ್ತಾರೆ. ಈ ಕಡೆ ಡೋರ್ ಓಪನ್ ಮಾಡಿದ ಸೂರ್ಯ ಮತ್ತು ಮೀನಾಗೆ ಬಿಗ್ ಶಾಕ್ ಆಗುತ್ತೆ. ಬಂದುಬಿಟ್ರಾ, ಒಂದು ನಿಮಿಷ ಇಲ್ಲೇ ಇರಿ ಅಂತ ಹೇಳಿದ್ದೆ. ಮೀನಾಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬಾ ಅಂತಾರೆ. ಅಮ್ಮಂಗಂತೂ ರವಿ ಮತ್ತು ಶ್ರುತಿ ನೋಡಿ ತುಂಬ ಖುಷಿಯಾಗುತ್ತೆ, ಖುಷಿ ಪಡಲಿ ಅಂತಾನೆ ಅವ್ರನ್ನ ಅಲ್ಲಿರಿಸಿದ್ದು. ಇಬ್ಬರು ಕೂಡ ಒಳಗಡೆ ಬನ್ನಿ ಅಂತ ಸೂರ್ಯ ಹೇಳ್ತಾರೆ. ನಂತರ ಒಳಗಡೆ ಬರ್ತದಾಗೆ ಎಲ್ಲರೂ ಖುಷಿಯಿಂದ ಹಾಗೆ ಸಂಭ್ರಮದಿಂದ ಮಾತಾಡ್ತಾರೆ. ಇಲ್ಲಿ ಸೂರ್ಯ ಮತ್ತು ಮೀನಾದು ಏನೂ ತಪ್ಪಿಲ್ಲ ಅಂತ ಗೊತ್ತಾಯಿತು, ನಿಜವಾಗ್ಲೂ ಅವಮಾನ ಆಗಿದೆ ಅವ್ರಿಗೆ, ಅದಕ್ಕೆ ಬಂದ್ವಿ ಅಂತ ಶ್ರುತಿ ರವಿ ಹೇಳ್ತಾರೆ. ಈ ಕಡೆ ಶ್ರುತಿ ಮೀನಾ ಮತ್ತು ಸೂರ್ಯನ ಹೊಗಳುತ್ತಿರೋದು ನೋಡಿ ರೋಹಿಣಿಗೆ ಹುಡ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಏನಾದರೂ ಮಾಡಲೇಬೇಕಲ್ಲ ಅಂದ್ಕೊಂಡು, ಆದರೂ ಕೂಡ ಸೂರ್ಯ ಅವರು ನಿಮ್ಮ ತಂದೆಗೆ ಆ ರೀತಿ ಮಾಡಬಾರ್ದಿತ್ತು, ಹಾಗೆ ಹೀಗೆ ಅಂತ ತಂದಿಟ್ಟು ಪ್ರಯತ್ನ ಮಾಡ್ತಾರೆ. ಬಟ್ ಶ್ರುತಿ ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ನಂತರ ಮೀನಾ ಸೂರ್ಯಗೆ ಕೇಕೆಲ್ಲ ತೊಗೊಂಡು ಬನ್ನಿ, 12 ಗಂಟೆ ಆಗ್ತದೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೋದು ಅಂದಾಗ ಹೋಗಿದ್ದೆ. ಕೇಕ್ ತೊಗೊಂಡು ಬರ್ತಾರೆ, ಲೈಟ್ ಆಫ್ ಮಾಡ್ತಾರೆ ಸೂರ್ಯ. ಯಾರೋ ಕೂಡ ಮೊಬೈಲ್ ಫೋನಲ್ಲಿ ಟಾರ್ಚ್ ಹಚ್ಬೇಡಿ ಅಂತ ಎಲ್ಲರೂ ಕರ್ಕೊಂಡು ಬರ್ತಾರೆ. ದೀಪದಂಥ ಕ್ಯಾಂಡಲ್ ಲೈಟ್ ಮುಖಾಂತರ ಇಲ್ಲಿ ಹ್ಯಾಪಿ ನ್ಯೂ ಇಯರ್ 2025ನ ವೆಲ್ಕಮ್ ಮಾಡ್ತಿದ್ದಾರೆ ಸೂರ್ಯ ಮತ್ತು ಮೀನಾ ಮನೆಯವ್ರಿಗೆ ಎಲ್ಲರೂ ಕೂಡ. ನಂತರ ಸ್ಪೀಕರ್ಗೆ ಸಾಂಗ್ ಹಾಕಿದೆ ಲೆಟ್ಸ್ ಡ್ಯಾನ್ಸ್ ಅಂತ ಹೇಳಿ, ಲೆಟ್ಸ್ ಡ್ಯಾನ್ಸ್ ಮತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಪೇರ್ ಕಪಲ್ಸ್ ಆಗಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸ್ತಾರೆ. ಬೆಳಗ್ಗೆ ಆಗ್ತಿತ್ತಾಗೆ ಅಡುಗೆ ಮನೆಯಲ್ಲಿರೋ ಮೀನಾ ಹತ್ರ ಬರ್ತದೆ. ಗುಡ್ ಮಾರ್ನಿಂಗ್ ಮೀನಾ, ಒಂದು ಕಾಫಿ ಕೊಡ್ತೀಯ ಕಪ್ಪು, ನಿಜವಾಗ್ಲೂ ಪಬ್ಬಲ್ಲೆಲ್ಲ ಡ್ಯಾನ್ಸ್ ಮಾಡಿ ಸಾಕಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೆನೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ರೋಹಿಣಿ ಕೂಡ ಬಂದಿದೆ. ಈ ಕಡೆ ನಿಮ್ಗೇನೂ ಕೂಡ ಬೇಜಾರು ಆಗ್ತಿಲ್ವಾ, ನಿಜ ಹೇಳಬೇಕು ಅಂದರೆ ಸೂರ್ಯ ಸಾರಿ ಕೇಳಬೇಕಲ್ವಾ ನಿಮ್ಮ ಮನೆಯವ್ರ ಹತ್ರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಕಡೆ ರೆಬಲ್ ಆಗಿಬಿಡ್ತಾಳೆ ಮೀನಾ, ಯಾಕೆ ಸಾರಿ ಕೇಳಬೇಕು, ನನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ, ನಿಜ ಅವ್ರು ನನ್ನ ಗಂಡನ ಹತ್ರ ಸಾರಿ ಕೇಳಬೇಕು ಅಂತ. ಈ ಕಡೆ ರೋಹಿಣಿ ತುಂಬಾ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಶ್ರುತಿನ ಟ್ರೈ ಮಾಡ್ತಿದ್ರೆ, ಈ ಕಡೆ ಶ್ರುತಿ ಅಂತೂ ಇಲ್ಲ, ಮೀನವ್ರು ಹೇಳಿದ್ದು ಕರೆಕ್ಟು, ಅವ್ರ ಹತ್ರನೇ ಸಾರಿ ಕೇಳಬೇಕು ಅಪ್ಪ ಅಮ್ಮ, ನಿಜವಾಗಿ ನೋವಾಗಿರೋದು ಅವ್ರಿಗೆ ಅಂದಾಗ. ಆದರೂ ಕೂಡ ಸೂರ್ಯ ಆ ರೀತಿ ಮಾತಾಡ್ಬಿಡ್ತಿತ್ತಲ್ವ ಅಂದಾಗ ಅವ್ರ ಕ್ಯಾರೆಕ್ಟ್ರ್ ಹಾಗೆ ಅಲ್ವಾ, ಕೋಪ ಇದೆ, ನಾನು ಅನ್ನೋ ಸ್ವಲ್ಪ ಈಗೋ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು, ಅದರಲ್ಲಿ ಏನಿದೆ ಅಂತ ಶ್ರುತಿ ಹೇಳ್ತಿದ್ರು. ಇಲ್ಲಿ ರೋಹಿಣಿ ತುಂಬಾ ಟ್ರೈ ಮಾಡ್ತಿದ್ದಾರೆ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ. ಅದನ್ನು ನೋಡಿದೆ ಏನು ಜಗಳ ತಂದಿಡಬೇಕು ಅಂತ ಮಾತಾಡ್ತಿರುವಾಗಿದೆ ಅಂತ ಮೀರಾ ನೇರವಾಗಿ ಮಾತಾಡ್ತಾರೆ ಮೀನಾ. ತದನಂತರ ಹೀಗೆ ಸರಿ ಹೋಗುತ್ತೆ. ನಂತರ ಹೊರಗಡೆ ಹೋಗಿದ್ದಾಳೆ ಮೀನಾ, ಅಲ್ಲಿಗೆ ಶ್ರುತಿ ಅಮ್ಮ ಬಂದಿದ್ದಾರೆ.
ಅಮ್ಮ ಬರ್ತಿದ್ದಾಗ ಇಲ್ಲಿ ಅತ್ತೆ ಶಾಂತ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಯಾರೋ ಹೂವಿನಮ್ಮ ಬಾಯ್ಲಿ ಅಂತ ಹೇಳಿ ಒಂದಿಷ್ಟು ಹೂ ಕೊಡು ಅಂತ ಹೇಳಿ ಶಾಂತ ಅವ್ರಿಗೆ ಬಂದಿರೋ ಅಮ್ಮ ತುಂಬ ರಗಡಾಗಿ ರೂಡಾಗಿ ಮಾತಾಡ್ತಾರೆ. ಇದರಿಂದಾಗಿ ಶಾಂತ ಅವ್ರಿಗೆ ಅವಮಾನ ಆಗುತ್ತೆ. ಶ್ರುತಿ ಅಮ್ಮ ಕೂಡ ಅಲ್ಲೇ ಇರ್ತಾರೆ. ಅವಮಾನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಹೂವಿನ ಅಂಗಡಿ ಇದ್ರೆ ಅಲ್ವಾ ಇಷ್ಟು ಎಲ್ಲ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ರೋಹಿಣಿ ಬಂದಿದ್ದೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೂವಿನ ಅಂಗಡಿನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಟ್ರೆ ಅಂತ ಹೇಳ್ತಿದ್ದಾಗ ಈ ಕಡೆ ಶಾಂತ ಮತ್ತು ರೋಹಿಣಿ ಸೇರಿಕೊಂಡು ಹೂವಿನ ಅಂಗಡಿನ ಎತ್ತಂಗಡಿ ಮಾಡಿಸ್ತಿದ್ದಾರೆ. ಅಷ್ಟರಲ್ಲಿ ಆಟೋದಲ್ಲಿ ಬಂದಂತಹ ಮೀನು ಶಾಕ್ ಆಗ್ತದಾಳೆ, ರೆಬಲ್ ಆಗ್ತದಾಳೆ. ಹಾಗಿದ್ರೆ ಏನಾಗಿ ರಿಯಾಕ್ಟ್ ಮಾಡ್ಬೋದು? ಖಂಡಿತವಾಗ್ಲೂ ಹೂವಿನ ಅಂಗಡಿ ಎತ್ತಂಗಡಿ ಮಾಡಿಸ್ಕೋತಾಳ ಅಥವಾ ರೆಬಲ್ ಆಗಿ ಅಲ್ಲೇ ಹೂವಿನ ಅಂಗಡಿ ಇರೋ ಹಾಗೆ ಮಾಡ್ತಾಳೆ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.